ಹಲೋ ನಮಸ್ಕಾರ ಎಲ್ಲರಿಗೂ നമ്മുടെ ಸಂಕೇತಿ ಚಾನೆಲ್ಗೆ ಸ್ವಾಗತ. ಇಂಡಿ നമ്മുടെ பிந்தி எபிசோடுல பழநரசிபுரம் விசிட் பண்ணியிருந்தோம். இப்போ முந்திக்கு நம்ம ಸೋಮನಹಳ್ಳಿ ಕಡೆಗೆ போண்டணும். ಸೋಮನಹಳ್ಳಿ ಹಳೆ ನರಸೀಪುರದಿಂದ ಸುಮಾರು 21 ಕಿಲೋಮೀಟರ್ ದೂರದಲ್ಲಿ ರಂದೆ. ಸೋಮನಹಳ್ಳಿ ಹಂಸೋಗೆ ಕೇರಳಾಪುರ ಹೈವೇ ಉಳ್ಳ ವರಂದೆ. ಇದು ಫುಲ್ ಸ್ಟೇಟ್ ಹೈವೇ, ರಸ್ತೆ ಕಂಡ ರಂದೆ ಆರಾಮ ಪೋಲ ಹಂಗೆ ಒಂದು ಪಾಟ್ ಹೋಲ್ಸ್ ಇಲ್ಲ ಸದ್ಯಕ್ಕೆ. ನಮ್ಮ ಡಿಸೆಂಬರ್ 2021 పోయిందో అన్ టైంలంతా పర్ఫెక్ట్ అయింది. ಸುತ್ತಮುತ್ತ ಎಲ್ಲ ಗೋಲ್ಡನ್ ಕಲರ್ ಫೀಲ್ಡ್ಸೇ. ಈ ಪಳ್ಳಿ ಕಡೆ ವಾರ ನೋಡಾಕ ನವಂಬರ್ ಡಿಸೆಂಬರ್ ಟೈಮ್ ಬೆಸ್ಟ್ ಕಾಣಂದೆ. ಪೋರ್ಪೋ ಬಳಿಲೆ ಹಳ್ಳಿ ಮೈಸೂರು ಗಂಡು ಪಳ್ಳಿ ಸಿಗಂದೆ. ಈ ಸುತ್ತಮುತ್ತ ರಾಶಿ ಕೆರೆಗೆ ಕಣ್ಣ ನಡಾರಂದೆ ಪಾವಕ್ಕೆ. ಈ ಹಳ್ಳಿ ಮೈಸೂರು ಸತ್ ಸಂಕೇತಿಗಿನ್ನ ಇಪ್ಪ ಗೊತ್ತಿಲ್ಲ ಹತ್ತನೇರಾನ್ಯೋ ಅರಲ್ಲೂ ಇಂದಾಕ ಎಂಕಿ ಚೊಲ್ಲಂಗೋ ಕಾಮೆಂಟ್ಸ್ ಬಂದ್ಬಿಟ್ಟು. ಹಳ್ಳಿ ಮೈಸೂರುವೆ ಕಂಡ ಪಳೆಯ ಕಾಲത്തെ ಪಳ್ಳಿ. ಈ ಹಳ್ಳಿ ಮೈಸೂರು ಸುತ್ತಮುತ್ತಳೆ ಗೊಲ್ಲಹಳ್ಳಿ, ಕಲ್ಲಹಳ್ಳಿ, ತೇಜೂರು, ಆಮೇಲೆ ಕನ್ನಂಬಾಡಿ ಹೆಂಗಂಡು ನಾಲೆ ಪಳ್ಳಿ ಗ್ರಂಥಿ ಒಂದು ಸಬ್ಬರ್ ಬಂಗನ್ ಚೊಲ್ಲತ್ತೆ. ಗೊಲ್ಲಹಳ್ಳಿ ಉಳ್ಳೆ ಅಂತಿತ್ತೆ ಪಾಳೆಗಾರ ಹಿಂದೆ ತನ್ನ ಪಶುಗಿಂದಂಗೋ. ಕಲ್ಲಹಳ್ಳಿ ಉಳ್ಳೆ ಓರೆ ಪಶುಗೆ ಪಳ್ಳಿ ತೆಗಡು ಪಶುಗೆ ಪಾಲ್ಗೆ ಇಲ್ಲಿ ಕರುವಾಕಿ ವಚ್ಕಣಿಂಜಂಗೋ. ತೇಜೂರು ಉಳ್ಳೆ ಕುದುರೆಗಿಂದಂಗೋ. ಮತ್ತೆ ಕನ್ನಂಬಾಡಿ ಉಳ್ಳೆ ಆನೆಗಳಿಗೆ ವಚ್ಕಣಿಂಜಂಗೋ. ಇದೊಂದು ಚೊಲ್ಲನೆ ಹಂಗೆ ಪಳ್ಳಿ ತೆಗೆ ಇದು ಡಾಕ್ಯುಮೆಂಟ್ ಇರಂದಿ ಕರ್ನಾಟಕ ಸ್ಟೇಟ್ ಗೆಜೆಟ್ ಏರುಳ್ಳೆ.
இப்போ நம்ம சோம்னள்ளி என்டர் பண்ணோம். இப்போ அங்கொண்டு ರಾಮ ಮಂದಿರ ಅಂಗಂಡ್ರಂದಿ ಅದೊಂದು ಕನ್ವೆನ್ಷನ್ ಹಾಲ್ ಎಲ್ಲ ಪಳ್ಳಿಗಳು ಮಧ್ಯ ತಗೊಂಡು ರಾಮ ಮಂದಿರ ಅಂಗಂಡು ಪಣ್ಣನೆ ಹಿಂಗೆ ಹಂಗೆ ಅದರ ಫಂಕ್ಷನ್ ಅದರ ಪೂಜೆ ಗೀಜೆ ಪண்றதனಕ ಹಂಗೆ ಪಣ್ಣನೆ. ಸೊ இப்போ ಹಂಗೆ போயிட்டுட்டி ಯಾರಲ್ವೇ ಸಂಕೇತಿಗರಾನ್ಯ ಅಂಗಡು ವಿಚಾರಿಪಿಯಾಣೆ. ಆಮೇಲೆ ಪಾವದು ಹತ್ತರ ನಿಂಗೆ ಸೋಮನಹಳ್ಳಿ ಒಳ್ಳೆ ಬಗ್ಗೆ ಕೂಡ ತಿಳಿಸ್ಕೋದು. இந்த வழி உள்ள ಸಂಕೇತಿ ಹಾಂಗ್ರಾನೆ ಅನ್ಕೊಂಡು ನಮ್ಮ ಮಾಮನ ಚೊಲ್ಲ ಪೈಟ್ ಪವರ್ದೆ ಹಂಗೆ ಯಾರು ಅಂದೆ ಅನ್ಕೊಂಡು ಹಿಂಗೆ ಪಾರ್ಕಿಂಗ್ ಪಣ್ಣಿದ ತಕ್ಷಣ ಹಿಂಗೆ ಕಂಡಿದ್ದೆ ಪಾಕೆ ಹಿಂಗೆ ಎಲ್ಲ ಕಡೆ ಪಾಕಿ ಒಣಗಿಪಿ ಹಾಕಿ ಕೊಡ್ಚಂದೆ. என் பேர் எஸ்.எஸ். சுப்பிரமணியம் ஆட்டு, பூஹர்து குண்டன் ஆட்டு. சரி. என்னோட பேர் சீதாராமையா, எங்கடாச்சின் பேர் ராமசுவாமையா. அப்போ என் சுற்புத்திக்கெಲ್ಲ ರಾಮಸ್ವಾಮಿ వాళ్ళు ఉంటున్నాక ಹೆಬ್ಬ ಗಣ್ಯವಾದ ಸಾವುಕಾರ ಟಂಡಿಚ್ಕೊಂಡು ಹಿಂಗೆ ಚುಪ್ಪುತ್ತಿಕ್ಕೆಲ್ಲ ಅವ್ರು 2-3 ಜನ ಇಲ್ಲ ಅತ್ತೊಂದೊಳ್ಳಿ వాళ్ళు. ఇది సోంపల్లి సోమనహಳ್ಳಿಯ ನಂಗೆ ನಮ್ಮ ವಾತಂದ್ರೆ ಸೋಂಪಳ್ಳಿ ಇಂಟೆ ಚೊಲ್ಲಲ್ರಿ. ಇದು 800 ವರ್ಷದ ಪೀತಿలో ಹೋದೋ ಶಂಕೋಟೆಯನ್ನು ಒಂದು ಸಂಕೇತಿಯ ಶೀರನ ಭವಿಷ್ಯಕ್ಕೆ ಅಂಗಣ್ಣು ಬೈಫರ್ಕೇಟ್ ಆಯಿತು. ಕೆಲವು ಎಲ್ಲ ಇಲ್ಲಿ ತೋಟ ಕೊಂಡಿರ್ತಕ್ಕೆ ಯೋಗ್ಯಮಾನಂಥ ಜಾಗಗಳ ಆರಿಸ್ಕೊಂಡು ಅಂದಂದು ಪಳ್ಳಿ ಇದ್ದುಳ್ಳೆ ಎಲ್ಲ ನೆಲೆಸಿನ ಅಥಾತ್ಗಳು ಇದುವರೆ ಪಳ್ಳಿ ಸೋಂಪಳ್ಳಿ ಗೀತೆ ಇದೆಲ್ಲ ಪೂರ್ತಿ ಕೃಷಿ ವೇದಾಭ್ಯಾಸ ಕೆಲವು ಜನ ಪಣ್ಣಿರಾಡ ಎಲ್ಲ ತೊಗೊಂಡು ಹೆಚ್ಚಾಯಿತು. ಇಪ್ಪೋ ಜೀವಂತೆ ಅವರು ವೃತ್ತಿಗೋಸ್ಕರ ಜೀವಂತ ನಡ್ತಕ್ಕವರು ಹಿಂದೆ ಕೃಷಿಯಿಂದಳು ಅಹಲ್ಲ ಅಂದ್ಬಿಟ್ಟು ಉಪಕಸಬಾಯಿಟ್ಟು ಅಡುಗೆತಿದೆ ಅದೇ ಹೆಚ್ಚು ಅಡುಗೆಗಾರಿತ ಹೆಂಬ ಜನ ಕಲ್ತ್ರ ಅದೊಂದೊಳ್ಳೆ ಹೆಂಬ ಅವಳಕ್ಕೂ ಜೀವಂತಕ್ಕೆ ಸುಗುಮಾನಥ ಅವರು ಇದು ಸಿಕ್ಕಿರ ಸಾರಿ. ಇದು ಮೊದಲು ಹಿಂದೆ ಸೋಮನಹಳ್ಳಿ ಹಳ್ಳಿ ಮೈಸೂರು ಹೋಬಳಿ ಶಿರಿಕರ್ದು ಹಳ್ಳಿ ಮೈಸೂರು ಹೋಬಳಿ 1985 ಹೆಂಬಾಕ್ಷಾಮು ಮಳೆ ಬರೋಕ್ಕಿಲ್ಲ. ಅಪ್ಪೋದೋ 5 ವರ್ಷ 6 ವರ್ಷದಕ್ಕೆ ಬರ್ಕ ಏರಿ ಹೆಂಬು ಅತ್ತೊಂದುಳೆಲ್ಲ 5-6 ವರ್ಷದಕ್ಕೆ ಹೆಮ್ಮಿನ ಗತ್ತಾಪುರ ತೋಟಂಗ ಎಲ್ಲ ಹೋಗ್ಬಿಡೋಣ. ತೋಟ ತೊಗೊಂಡು 35-40 ಅಡಿ ಓಪನ್ ಮೇಲೆ ಅಥವಾಂಗಿ ಬಂದಿದ್ದ ನೀರ ಹಟ್ಟಿ ಅಪ್ಪಿಯೋ ಜೀವನ ಕೊಂಡಾಣಿಂಗು ಹೆಂಬ ಕಷ್ಟ ಸ್ವಲ್ಪ ಕೊಂಡಾಣಿಂಗು. 83-84 ಇಲ್ಲಿ ಹೇಮಾವತಿ ಅಪ್ಪರ್ ಚಾನಲ್ ಶುರುವಾಚು. ಅಲ್ಲಿ ಅಪ್ಪರ್ ಚಾನಲ್ ಬಂದ ಮೇಲೆ எங்களுக்கு நீருக்கு ಸಮೃದ್ಧಿ ಆಯ್ತು. ವ್ಯವಸಾಯಕ್ಕೆ ಹಾಡು ಇನ್ನೊಂದಕ್ಕೆ ಹಾಡು ಏರಿ எப்போது ಭರ್ತಿಯಾಗಿರಂದು ಎಲ್ಲ ವಾಟರ್ ಸೋರ್ಸ್ ಜಾಸ್ತಿ ಆಚೆ. அப்படி ஆகிட்டு இப்போ ஜீவனத்துக்கு நிம்மதியானோ இப்போ ನೀರನ್ನು ಒಂದು ಪ್ರಾಬ್ಲಮ್ಮು ಇಲ್ಲ. ಹೆಂಬಾಕ್ಷಾಮು ಹೆಂಬ ಬರೋ 6 ತಿಂಗಳು ಅನ್ನದ ಬರ 6 ತಿಂಗಳು ನೀರಿನ ಬರ ಅಂಟೆ ನಾವು ಚೊಲಾಂಡೆಗಿಂದ இப்போ அந்த ತರಹ ಇದು ಇಲ್ಲ. இப்போ ನೆಮ್ಮದಿಯಾರಾಣು ಇಕ್ಕಟ್ಟು ನೆಮ್ಮದಿಯಾರಾಣು ಹಿಂಗೆ ಹೋಗಿ ಭಾರಿ ಜಮೀನ್ದಾರ ಊರು ಇಲ್ಲ. ಎಲ್ಲ ಪೀಸ್ ಆಯ್ತು 1.5 ಎಕರೆ 2 ಎಕರೆ ಇಪ್ಪಡಿ ಸಣ್ಣ ಸಣ್ಣಕ್ಕೆ ಹಿಡುವಳಿದಾರಳೆ பெரியக்கு இது ஒரு 4 ಜನ ಇಕ್ಲ ಮಗಾತೀನಿ 42 ಒಕ್ಕಲು ಅಂದು 42 ಒಕ್ಕಲು ಕಂಡಾಕ ಸಾಮಾನ್ಯವಾಗಿ ಹಿಂಗಿಕ್ಕರುವ 100-110 ಜನ ಅಂದು ಸಾಮಾನ್ಯವಾಗಿ 150-200 ಜನ ಬೆಂಗಳೂರು. ಇದಕ್ಕೆ ನಮ್ಮ ಫ್ಯಾಮಿಲಿ ಶೇರ್ ಮಾಡಿ எப்போ என் புள்ள என் பொண்ணு எல்லாம் பெங்களூரில் இருந்தாங்க. நாங்கள் 2 ஜனம் இப்படி ஆகிட்டு பெங்களூரில் விருத்தியாச்சு. நம்ம ಜನಸಂಖ್ಯೆ ಹಿಂಗೆ ಕಮ್ಮಿ ಆಯ್ತು. 42 ಒಕ್ಕಲು ಸರಿ. ಅದ ಗ್ರಾಮಕ್ಕೆ ಓದೋ ಸೌಕರ್ಯ ಮಾಡ್ಬೋತಿಲ್ಲ ಸರ್ಕಾರ ತಗೊಂಡು ಪುಣ್ಯ ಕೂತ್ರಾಡ ನೆಮ್ಮದಿಯಾನ ಕಾಯಿ ಇದು ಅಡಿಕೆ
ಪಾಕಿ. ಇನ್ನೊಂದು ಕಟ್ಕೊಂಡಿಟ್ಟು ವೈಟ್ ಪೆನ್ ವೈಟ್ ಉಣ್ತಾರೆ ಗ್ರೀನಿಶ್ ಕಲರ್ ಇರಂದೆ ಕಟ್ பண்ணிட்டு ஒயிட் பென் ஒயிட் மேலே ட்ரை பண்ணணும் சன்லைட்டோட. அப்போ ಇದಕ್ಕೆ ಬಟ್ಲು ಪಾಕಿನ ಪೇರಿ ಕಳಿ ಬಟ್ಲು ಅಡಿಕೆ ಅಂತಾರೆ, ಕಳಿ ಅಡಿಕೆ ಅಂತಾರೆ. ಇದು ಚೂರು ಚೂರು, ಇದು ಚೂರುಗಳು. நம்மளை பார்த்துட்டு ஊருள் எல்லாருக்கும் ಕಣ್ಣ ಖುಷಿ ಆಚೆ ಒಂದು ದೂರ ತಿನ್ನೋ ಏನು ಪಳ್ಳಿ ಪಾಕ್ ಅಂತ ಅಣಿಗೆ ಅನ್ಕೊಂಡು ಎಸ್ ಸುಬ್ರಹ್ಮಣ್ಯ ಅನ್ಕೊಂಡ್ರೆ ಅವಾಗೆ ಮತ್ತು ರವೀಶ್ ಅನ್ಕೊಂಡು ಹೊತ್ತಿಂದಿನಂಗೆ ರಾಮಚಂದ್ರ ಅನ್ಕೊಂಡು ಹೊತ್ತಿಂದಿನೆ 3-4 ಪೇ ಸಿಕ್ಕತ್ತೀನಿ ಜನಂಗೆ ಈ ಪಳ್ಳಿ ಬಗ್ಗೆ ಎಲ್ಲ ಚೊಲ್ತೀನಿ. ಇದೇ ಪಳ್ಳಿ ಔಟ್ಸ್ಕರ್ಟ್ಸ್ ಒಳ್ಳೆ ಒಂದು ದೊಡ್ಡದಮ್ಮನ ದೇವಸ್ಥಾನವ್ರು ಅಂದಂಗು ಅದು ಇನ್ನು ಪಳ್ಳಿಗೆ ಒಂಥರ ಗ್ರಾಮ ದೇವತೆ ಅಂತ ಚೊಲ್ಲ ನಂಗೆ ಗೊತ್ತೆ. ಅದು ಪಾತ್ಕೊಂಡು ಪೋಣ್ಕೊಂಡು ಚೊಲ್ತೀನಿ. ಇಪ್ಪೋ ದೊಡ್ಡದಮ್ಮನ ದೇವಸ್ಥಾನ ತೆಕ್ಕೊಂಡ್ರಣ ದರ್ಶನ ಪಡ್ಕೊಂಡು ಪ್ರಯಾಣ ಮುಂದುವರಿಪೇಣ. ಹಿಂಗೆ ಇದೇ ದೊಡ್ಡದಮ್ಮ ದೇವಸ್ಥಾನ, ಪಳೆ ದೇವಸ್ಥಾನ ಪಲ್ಲೆ ಕರ್ನಾಟಕದಲ್ಲಿ ತಪ್ಪುದು ತರದಿರ ನಂಗೆ ದೇವಸ್ಥಾನ ಆರಾಮಲ್ಲ ಪವನು ದರ್ಶನ ಪಡ್ಕೊಂಡು ಹೋಗೋದ ಅಂತ ಹೇಳ್ತೀನಿ. ಇದೇ ಥರ ದೇವಸ್ಥಾನ ಬೆಂಗಳೂರು ಅಂದಿ ಅಣ್ಣಮ್ಮ ತಾಯಿ ದೇವಸ್ಥಾನ ಮೆಜೆಸ್ಟಿಕ್ ಕಡೆ ಅದೇ ಥರ ದೇವಸ್ಥಾನ ಇದೆ. ಪರಂತಿಲ್ಲ ಅವ್ರ ಥರ ಅದು ವೀರ್ಗಲ್ಪಲ್ ರಂದಿ ಅಂತದ್ದು ಗೊತ್ತಿಲ್ಲ ಇದೆ ಕಲ್ ಗೊತ್ತಿಂದಾಕ ಚೊಲ್ಲಂಗು ಇದನ್ನ ಪಾತ್ಕೊಂಡು ನಂಬೆ ಸೋಮನಹಳ್ಳಿನೋ ಬರ್ಪಟ್ಟು ಎಕ್ಸ್ಪೀರಿಯನ್ಸ್ ಕಂಡಣ್ಣ ಇಂದಿ ಜನಗಳ ಜೊತೆ ವಾರ್ಚಿಲುಟ್ಟು ಕಂಡ ಖುಷಿ ಆಚಿ. ಇನ್ನೂ ರಾಶಿ ಫ್ಯಾಮಿಲೀಸ್ ರಾಂದೆ ಹಂಗೆ ಊರುಳ್ಳೆ ಎಲ್ಲ ಕಡೆ ಎಲ್ಲಾರನ್ನೂ ಮೀಟ್ பண்ணಕ್ಕೆ ಆಚಿಲ್ಲ. ನೆಕ್ಸ್ಟ್ ಟೈಮ್ ಅಂತ ಖಂಡಿತ ಮೀಟ್ பண்ணல. இப்போ நம்ம நெக்ஸ்ட் முந்திக்கு போன்றோம். நெக்ஸ்ட் எபிசோடுக்கு வர பண்ணனே. ನೆಕ್ಸ್ಟ್ ಎಪಿಸೋಡ್ ಬೇಗ ಪಬ್ಲಿಷ್ ಮಾಡೋಣ. ನೆಕ್ಸ್ಟ್ ಎಪಿಸೋಡ್ ವರಂಡ ಎಲ್ಲರೂ ಹೆಲ್ತ್ ಪಾತ್ಕೊಂಗೋ. ಸ್ಟೇ ಸೇಫ್. ಗುಡ್ ಬೈ.